ಮೂಡ ವಿಚಾರದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಮೂರನೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಮೊದಲು 142 ಸೈಟ್ಗಳ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಅದನ್ನ ಸೀಸ್ ಮಾಡಿದ್ರು. ಆ ನಂತರ ಮತ್ತೊಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು 631 ಸೈಟ್ಗಳದ್ದು. ಈಗ ಮತ್ತೆ 550 ಸೈಟ್ಗಳ ವಿವರಣೆಯನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಮೂಡಕ್ಕೆ ಪತ್ರ ಬರ್ತಿದೆ, ಮಾಹಿತಿ ಕೊಡಿ, ವಿವರಣೆ ಕೊಡಿ ಅಂತ 550 ಸೈಟ್ಗಳ ಕುರಿತಾಗಿ ಮೂಡ ಸೀಸ್ನ ಮೂರನೇ ಭಾಗದ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪತ್ರಗಳಿಂದ ಮೂಡ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಯಾವುದನ್ನು ಬಿಡೋ ತರ ಕಾಣ್ತಾ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ಥಾರೋ ಆದ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ. ಆಮೂಲಾಗ್ರ ತನಿಖೆಯನ್ನ ನಡೆಸ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಡ ವಿಚಾರದಲ್ಲಿ. ಮೊದಲಿಗೆ ಇದು ಸಿಬಿಐಗೆ ಹೋಗ್ಬೇಕೋ ಬೇಡುವ ಪ್ರಕರಣ, ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇರತಕ್ಕಂಥ ಪ್ರಕರಣ ಈ ರೀತಿಯಾಗಿ ಬಿಂಬಿತ ಆಗ್ತಾ ಇತ್ತು. ಆದ್ರೆ ಈಗ ಹೇಗೆ ಇದು ಬಹುಕೋಟಿ ಹಗರಣ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಎಂಎಲ್ಎ ಆಕ್ಟ್ ಗಳ ಅಡಿಯಲ್ಲಿ ಇದನ್ನ ತನಿಖೆ ನಡೆಸ್ತಾ ಇದೆ. ಬಹಳ ದೊಡ್ಡ ಒಂದು ವ್ಯಾಪ್ತಿಯುಳ್ಳ ತನಿಖೆ ಇದು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಮೈಸೂರಿಂದ ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮೂಡ ಹಗರಣ ಆಕ್ಚುಲಿ ಈಗ ಬೆಳಕಿಗೆ ಬರ್ತಾ ಇದೆ. ಎಷ್ಟು ದೊಡ್ಡ ವ್ಯಾಪ್ತಿಯ ಪ್ರಕರಣ ಇದು ಅನ್ನೋದು, ಸಾವಿರಾರು ಕೋಟಿಗಳ ಹಗರಣ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗೇನು ಲಿಸ್ಟ್ ಮೇಲೆ ಲಿಸ್ಟ್ ಬಿಡುಗಡೆ ಮಾಡಿ ಆ ಸೈಟ್ಗಳನ್ನ ಸೀಸ್ ಮಾಡ್ತಾ ಇದೆಯಲ್ಲ, ಇದರಲ್ಲಿ ಗೊತ್ತಾಗ್ತಾ ಇದೆ ಇದು ಡೆಫಿನೆಟ್ಲಿ ಒಂದು ಹ್ಯೂಜ್ ಪ್ರಕರಣ ಆಗಲಿದೆ ಇದು ಅಂತ, ಬಹಳ ದೊಡ್ಡ ಪ್ರಕರಣ ಆಗಲಿದೆ ಇದು ಅಂತ. ಸೊ ಈಗ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ವಿನೋದ್? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಯಾರೆಲ್ಲ ಸೈಟ್ಗಳನ್ನ ಪಡೆದಿದ್ದಾರೆ ಅವರಿಗೆ ಈಗ ಸಂಕಷ್ಟ ಸಾಕಷ್ಟು ಎದುರಾಗ್ತಾ ಇರುವಂತದ್ದು. ಈಗಾಗಲೇ ಕಳೆದ ವಾರ ಇಡಿ ಅವರು 2 ಪತ್ರಗಳನ್ನ ಬರೆದಿದ್ರು. ಒಂದು, ಈಗಾಗಲೇ 142 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಈಗಾಗಲೇ ಅದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಕೂಡ ಈ ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಕಳೆದ ವಾರ ಮತ್ತೊಂದು ಪತ್ರವನ್ನು ಬರೆದಿದ್ರು. 631 ನಿವೇಶನಗಳ ಸಂಖ್ಯೆಯನ್ನ ಆಧರಿಸಿ, ಜೊತೆಗೆ ಆ ನಿವೇಶನಗಳು ಯಾರಿಗೆ ಸೇರಿದ್ದು ಪ್ರತಿಯೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಮೂಡಾಗೆ ಬರೆದಿದ್ರು. ಕಂಪ್ಲೀಟ್ ಮಾಹಿತಿಯನ್ನ ಈಗಾಗಲೇ ಮೂಡಾದವರು ಇಡಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗ ಮತ್ತೊಂದು ಲಿಸ್ಟ್ ಬಂದಿರುವಂತದ್ದು 551 ನಿವೇಶನಗಳ ಪಟ್ಟಿಯನ್ನ ಈಗ ಮೂಡಾಗೆ ಕಳಿಸ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಏನು ಕಳೆದ ಹಲವು ತಿಂಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಸಾಕಷ್ಟು ಏನು ಮೂಡದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಸಾಕಷ್ಟು ತನಿಖೆ ನಡೆಸಿದ್ರು. ಸೊ ಅವರು ಕಂಡುಹಿಡಿದಿರುವಂತಹ ಒಂದಷ್ಟು ಲೋಪದೋಷಗಳು ಇರ್ಬೋದು, ಜೊತೆಗೆ ಇಲ್ಲಾಗಿರುವಂತಹ ಹಗರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ ಹಂತ ಹಂತವಾಗಿ ಒಂದೊಂದು ಪತ್ರವನ್ನ ಮೂಡಾಗೆ ಬರೆದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸೊ ಹೀಗಾಗಿ ಮೂಡಾದ 50-50 ಅನುಪಾತ ಇರ್ಬೋದು, ಬದಲಿ ನಿವೇಶನಗಳು ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿರುವಂತಹ ಇಡಿ ಈಗ ಮೂರನೇ ಒಂದು ಲೆಟರ್ ಬರೆದಿರುವಂತದ್ದು 551 ಪತ್ರವನ್ನು ಬರೆದು ಮಾಹಿತಿಯನ್ನ ಕೇಳಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಮೂಡ ವಿಚಾರದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಮೂರನೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಮೊದಲು 142 ಸೈಟ್ಗಳ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಅದನ್ನ ಸೀಸ್ ಮಾಡಿದ್ರು. ಆ ನಂತರ ಮತ್ತೊಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು 631 ಸೈಟ್ಗಳದ್ದು. ಈಗ ಮತ್ತೆ 550 ಸೈಟ್ಗಳ ವಿವರಣೆಯನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಮೂಡಕ್ಕೆ ಪತ್ರ ಬರ್ತಿದೆ, ಮಾಹಿತಿ ಕೊಡಿ, ವಿವರಣೆ ಕೊಡಿ ಅಂತ 550 ಸೈಟ್ಗಳ ಕುರಿತಾಗಿ ಮೂಡ ಸೀಸ್ನ ಮೂರನೇ ಭಾಗದ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪತ್ರಗಳಿಂದ ಮೂಡ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಯಾವುದನ್ನು ಬಿಡೋ ತರ ಕಾಣ್ತಾ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ಥಾರೋ ಆದ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ. ಆಮೂಲಾಗ್ರ ತನಿಖೆಯನ್ನ ನಡೆಸ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಡ ವಿಚಾರದಲ್ಲಿ. ಮೊದಲಿಗೆ ಇದು ಸಿಬಿಐಗೆ ಹೋಗ್ಬೇಕೋ ಬೇಡುವ ಪ್ರಕರಣ, ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇರತಕ್ಕಂಥ ಪ್ರಕರಣ ಈ ರೀತಿಯಾಗಿ ಬಿಂಬಿತ ಆಗ್ತಾ ಇತ್ತು. ಆದ್ರೆ ಈಗ ಹೇಗೆ ಇದು ಬಹುಕೋಟಿ ಹಗರಣ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪಿಎಂಎಲ್ಎ ಆಕ್ಟ್ ಗಳ ಅಡಿಯಲ್ಲಿ ಇದನ್ನ ತನಿಖೆ ನಡೆಸ್ತಾ ಇದೆ. ಬಹಳ ದೊಡ್ಡ ಒಂದು ವ್ಯಾಪ್ತಿಯುಳ್ಳ ತನಿಖೆ ಇದು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಮೈಸೂರಿಂದ ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮೂಡ ಹಗರಣ ಆಕ್ಚುಲಿ ಈಗ ಬೆಳಕಿಗೆ ಬರ್ತಾ ಇದೆ. ಎಷ್ಟು ದೊಡ್ಡ ವ್ಯಾಪ್ತಿಯ ಪ್ರಕರಣ ಇದು ಅನ್ನೋದು, ಸಾವಿರಾರು ಕೋಟಿಗಳ ಹಗರಣ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗೇನು ಲಿಸ್ಟ್ ಮೇಲೆ ಲಿಸ್ಟ್ ಬಿಡುಗಡೆ ಮಾಡಿ ಆ ಸೈಟ್ಗಳನ್ನ ಸೀಸ್ ಮಾಡ್ತಾ ಇದೆಯಲ್ಲ, ಇದರಲ್ಲಿ ಗೊತ್ತಾಗ್ತಾ ಇದೆ ಇದು ಡೆಫಿನೆಟ್ಲಿ ಒಂದು ಹ್ಯೂಜ್ ಪ್ರಕರಣ ಆಗಲಿದೆ ಇದು ಅಂತ, ಬಹಳ ದೊಡ್ಡ ಪ್ರಕರಣ ಆಗಲಿದೆ ಇದು ಅಂತ. ಸೊ ಈಗ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ವಿನೋದ್? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಯಾರೆಲ್ಲ ಸೈಟ್ಗಳನ್ನ ಪಡೆದಿದ್ದಾರೆ ಅವರಿಗೆ ಈಗ ಸಂಕಷ್ಟ ಸಾಕಷ್ಟು ಎದುರಾಗ್ತಾ ಇರುವಂತದ್ದು. ಈಗಾಗಲೇ ಕಳೆದ ವಾರ ಇಡಿ ಅವರು 2 ಪತ್ರಗಳನ್ನ ಬರೆದಿದ್ರು. ಒಂದು, ಈಗಾಗಲೇ 142 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಈಗಾಗಲೇ ಅದು
ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಕೂಡ ಈ ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಕಳೆದ ವಾರ ಮತ್ತೊಂದು ಪತ್ರವನ್ನು ಬರೆದಿದ್ರು. 631 ನಿವೇಶನಗಳ ಸಂಖ್ಯೆಯನ್ನು ಆಧರಿಸಿ ಜೊತೆಗೆ ನಿವೇಶನಗಳು ಯಾರಿಗೆ ಸೇರಿದ್ದು ಪ್ರತಿಯೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಮೂಡಾಗೆ ಬರೆದಿದ್ರು. ಕಂಪ್ಲೀಟ್ ಮಾಹಿತಿಯನ್ನ ಈಗಾಗಲೇ ಮೂಡಾದವರು ಇಡಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗ ಮತ್ತೊಂದು ಲಿಸ್ಟ್ ಬಂದಿರುವಂತದ್ದು 551 ನಿವೇಶನಗಳ ಪಟ್ಟಿಯನ್ನ ಈಗ ಮೂಡಾಗೆ ಕಳಿಸ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಕಳೆದ ಹಲವು ತಿಂಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಸಾಕಷ್ಟು ಮೂಡಾದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಸಾಕಷ್ಟು ತನಿಖೆ ನಡೆಸಿದ್ರು. ಸೊ ಅವರು ಕಂಡುಹಿಡಿದಿರುವಂತಹ ಒಂದಷ್ಟು ಲೋಪದೋಷಗಳು ಇರ್ಬೋದು, ಜೊತೆಗೆ ಇಲ್ಲಾಗಿರುವಂತಹ ಹಗರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ ಹಂತ ಹಂತವಾಗಿ ಒಂದೊಂದು ಪತ್ರವನ್ನ ಮೂಡಾಗೆ ಬರೆದು ಸಾಕಷ್ಟು ಮಾಹಿತಿಯ ಕಲೆ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಮೂಡಾದ 50-50 ಅನುಪಾತ ಇರ್ಬೋದು, ಬದಲಿ ನಿವೇಶನಗಳು ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿರುವಂತಹ ಇಡಿ ಈಗ ಮೂರನೇ ಒಂದು ಲೆಟರ್ ಬರೆದಿರುವಂತದ್ದು. 551 ಪತ್ರವನ್ನು ಬರೆದು ಮಾಹಿತಿಯನ್ನ ಕೇಳಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ಮೂಡಾ ವಿಚಾರದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗ ಮೂರನೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. ಮೊದಲು 142 ಸೈಟ್ಗಳ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿ ಅದನ್ನ ಸೀಸ್ ಮಾಡಿದ್ರು. ಆ ನಂತರ ಮತ್ತೊಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ರು 631 ಸೈಟ್ಗಳದ್ದು. ಈಗ ಮತ್ತೆ 550 ಸೈಟ್ಗಳ ವಿವರಣೆಯನ್ನ ಕೇಳಿ ನೋಟಿಸ್ ಅನ್ನ ಕೊಟ್ಟಿದೆ ಇಡಿ. ಮೂಡಾಕ್ಕೆ ಪತ್ರ ಬರ್ತಿದೆ, ಮಾಹಿತಿ ಕೊಡಿ, ವಿವರಣೆ ಕೊಡಿ ಅಂತ. 550 ಸೈಟ್ಗಳ ಕುರಿತಾಗಿ ಮೂಡಾ ಸೀಸ್ನ 3ನೇ ಭಾಗದ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪತ್ರಗಳಿಂದ ಮೂಡಾ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. ಯಾವುದನ್ನು ಬಿಡೋ ತರ ಕಾಣ್ತಾ ಇಲ್ಲ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದರಲ್ಲಿ ಥಾರೋ ಆದ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದೆ. ಆಮೂಲಾಗ್ರ ತನಿಖೆಯನ್ನ ನಡೆಸ್ತಾ ಇದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಡಾ ವಿಚಾರದಲ್ಲಿ. ಮೊದಲಿಗೆ ಇದು ಸಿಬಿಐಗೆ ಹೋಗ್ಬೇಕೋ ಬೇಡುವ ಪ್ರಕರಣ, ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಇರತಕ್ಕಂಥ ಪ್ರಕರಣ, ಈ ರೀತಿಯಾಗಿ ಬಿಂಬಿತ ಆಗ್ತಾ ಇತ್ತು. ಆದ್ರೆ ಈಗ ಹೇಗೆ ಇದು ಬಹುಕೋಟಿ ಹಗರಣ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ PMLA ಆಕ್ಟ್ ಗಳ ಅಡಿಯಲ್ಲಿ ಇದನ್ನ ತನಿಖೆ ನಡೆಸ್ತಾ ಇದೆ. ಬಹಳ ದೊಡ್ಡ ಒಂದು ವ್ಯಾಪ್ತಿಯುಳ್ಳ ತನಿಖೆ ಇದು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಮೈಸೂರಿಂದ ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ಮೂಡಾ ಹಗರಣ ಆಕ್ಚುಲಿ ಈಗ ಬೆಳಕಿಗೆ ಬರ್ತಾ ಇದೆ. ಎಷ್ಟು ದೊಡ್ಡ ವ್ಯಾಪ್ತಿಯ ಪ್ರಕರಣ ಇದು ಅನ್ನೋದು, ಸಾವಿರಾರು ಕೋಟಿಗಳ ಹಗರಣ ಅನ್ನೋದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈಗೇನು ಲಿಸ್ಟ್ ಮೇಲೆ ಲಿಸ್ಟ್ ಬಿಡುಗಡೆ ಮಾಡಿ ಆ ಸೈಟ್ಗಳನ್ನ ಸೀಸ್ ಮಾಡ್ತಾ ಇದೆಯಲ್ಲ, ಇದರಲ್ಲಿ ಗೊತ್ತಾಗ್ತಾ ಇದೆ ಇದು ಡೆಫಿನೆಟ್ಲಿ ಒಂದು ಹ್ಯೂಜ್ ಪ್ರಕರಣ ಆಗಲಿದೆ ಇದು ಅಂತ, ಬಹಳ ದೊಡ್ಡ ಪ್ರಕರಣ ಆಗಲಿದೆ ಇದು ಅಂತ. ಸೊ ಈಗ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ವಿನೋದ್? ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರುವಂತಹ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ 50-50 ಅನುಪಾತದಲ್ಲಿ ಯಾರೆಲ್ಲ ಸೈಟ್ಗಳನ್ನ ಪಡೆದಿದ್ದಾರೆ ಅವರಿಗೆ ಈಗ ಸಂಕಷ್ಟ ಸಾಕಷ್ಟು ಎದುರಾಗ್ತಾ ಇರುವಂತದ್ದು. ಈಗಾಗಲೇ ಕಳೆದ ವಾರ ಇಡಿ ಅವರು 2 ಪತ್ರಗಳನ್ನು ಬರೆದಿದ್ರು. ಒಂದು ಈಗಾಗಲೇ 142 ಸ್ಥಿರಾಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡು ಈಗಾಗಲೇ ಅದು ಸಬ್ ರಿಜಿಸ್ಟ್ರಾರ್ ಕಚೇರಿಗಳು ಕೂಡ ಈ ಆಸ್ತಿಗಳನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ. ಕಳೆದ ವಾರ ಮತ್ತೊಂದು ಪತ್ರವನ್ನು ಬರೆದಿದ್ರು. 631 ನಿವೇಶನಗಳ ಸಂಖ್ಯೆಯನ್ನ ಆಧರಿಸಿ ಜೊತೆಗೆ ನಿವೇಶನಗಳು ಯಾರಿಗೆ ಸೇರಿದ್ದು ಪ್ರತಿಯೊಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಮೂಡಾಗೆ ಬರೆದಿದ್ರು. ಕಂಪ್ಲೀಟ್ ಮಾಹಿತಿಯನ್ನ ಈಗಾಗಲೇ ಮೂಡಾದವರು ಇಡಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗ ಮತ್ತೊಂದು ಲಿಸ್ಟ್ ಬಂದಿರುವಂತದ್ದು 551 ನಿವೇಶನಗಳ ಪಟ್ಟಿಯನ್ನ ಈಗ ಮೂಡಾಗೆ ಕಳಿಸ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಕಳೆದ ಹಲವು ತಿಂಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಸಾಕಷ್ಟು ಮೂಡಾದಲ್ಲಿ ನಡೆದಿರುವಂತಹ ಹಗರಣದ ಬಗ್ಗೆ ಸಾಕಷ್ಟು ತನಿಖೆ ನಡೆಸಿದ್ರು. ಸೊ ಅವರು ಕಂಡುಹಿಡಿದಿರುವಂತಹ ಒಂದಷ್ಟು ಲೋಪದೋಷಗಳು ಇರ್ಬೋದು, ಜೊತೆಗೆ ಇಲ್ಲಾಗಿರುವಂತಹ ಹಗರಣದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸೊ ಹೀಗಾಗಿ ಹಂತ ಹಂತವಾಗಿ ಒಂದೊಂದು ಪತ್ರವನ್ನ ಮೂಡಾಗೆ ಬರೆದು ಸಾಕಷ್ಟು ಮಾಹಿತಿಯ ಕಲೆ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಮೂಡಾದ 50-50 ಅನುಪಾತ ಇರ್ಬೋದು, ಬದಲಿ ನಿವೇಶನಗಳು ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಿರುವಂತಹ ಇಡಿ ಈಗ ಮೂರನೇ ಒಂದು ಲೆಟರ್ ಬರೆದಿರುವಂತದ್ದು. 551 ಪತ್ರವನ್ನು ಬರೆದು ಮಾಹಿತಿಯನ್ನ ಕೇಳಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.